ನಿಮ್ಮ ಮೀಡಿಯಾದವ್ರಿಗೆ ಗೊತ್ತಿರ್ಬೋದು, 4-5 ತಿಂಗಳ ಹಿಂದೆನೆ ನಾನು ಈ ಮಾತು ಅಂದಿದ್ದೆ. ಯುವ ಸುಸೈಡ್ ಬಗ್ಗೆ ಅಲ್ಲ, ಈ ಆಫೀಸರ್ಸ್ ಹರಾಸ್ಮೆಂಟ್ ಬಗ್ಗೆ, ಈ ಆಫೀಸರ್ಸ್ ಈ ತರ ವರ್ತನೆ ಮಾಡ್ಕೊಂಡು ಹೋದ್ರೆ ತುಂಬಾ ಜನ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಅವ್ರು ಹೋಗಂಗಾಗ್ತಾ ಇದೆ. ಆಫೀಸರ್ಸ್ ವರ್ತನೆ ತುಂಬಾ ಅವ್ರು ಎಕ್ಸ್ಟ್ರೀಮ್ ಆಗಿ ಹೋಗ್ಬಿಟ್ಟಿದೆ ಅವ್ರದ್ದು. ಇವಾಗ ನೋಡಿ, ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನು, ಅವರು ನಮ್ಮ ಕರ್ನಾಟಕದವರು, ಅವರು ಇಲ್ಲಿ ಇದ್ಕೊಂಡು ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಎಲ್ಲಾನ. ಅವ್ರ ಮೇಲೆ ಇಂಥ ಒಂದು ಇದು ಮಾಡಿ ಅವ್ರನ್ನ ಇವಾಗ ಒಂದು ಮನುಷ್ಯ ಅವ್ರ ಜೀವನೇ ಕಳ್ಕೊಂಡಂಗ ಆಯ್ತಲ್ಲ. ಎಷ್ಟು ಟೆನ್ಷನ್ ತಗೊಂಡಿರ್ಬೇಕಾದ್ರೆ ಅವ್ರು ಆ ಥರ ಗನ್ ತಗೊಂಡು ಶೂಟ್ ಮಾಡಿ ಅವ್ರು ಸತ್ತಿರ್ಬೋದು. ಈ ಆಫೀಸರ್ಸ್ಗೆ ಇವ್ರಿಗೊಂದು ಲಾ ಇಲ್ವಾ? ಇವ್ರಿಗೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ಮತ್ತೆ ಕೋರ್ಟ್ ಏನಕ್ಕೆ ಇರೋದು? ಇವ್ರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಇದೆಲ್ಲ ಮಾಡ್ಬೇಕಲ್ಲ. ಇವ್ರು ಪರ್ಮಿಷನ್ ತಗೊಂಡಿದ್ರಾ? ಇವರು ಏನೂ ಇಲ್ಲ, ಸುಮ್ಮನೆ ಹೋಗಿ ಹರಾಸ್ಮೆಂಟ್. ಇನ್ನೊಂದು, ಕೇರಳ IT ಅವ್ರು ಇಲ್ಲಿ ಬರ್ಬೇಕಂತ ಅವಶ್ಯಕತೆ ಅವ್ರಿಗೆ ಏನಿದೆ? ಇವ್ರು ಅಲ್ಲಿ ಕರ್ಸ್ಬೇಕಾಯ್ತು. ಇವ್ರು ಅಲ್ಲಿಂದ ಇಲ್ಲಿ ಬಂದು ರೈಡ್ ಮಾಡೋದು. ಇಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರು ಇಲ್ವಾ? ಎಲ್ಲ ಅಲ್ಲಿಂದ ಬಂದು ಇಲ್ಲಿ ಮಾಡ್ಬೇಕಾ ಎಲ್ಲ? ಇದು ಅವ್ರದ್ದು ಮಾತ್ರ ಅಲ್ಲ, ಕೇರಳ ಪೊಲೀಸ್ ಅವ್ರದ್ದು ಇದೇ ಕಾಟನೇ. ಇಲ್ಲಿ ಮಂಗಳೂರು ಅಲ್ಲಿ ಕಡೆ ಬಂದ್ಬಿಟ್ಟು ಅಲ್ಲಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡು ಎಲ್ಲರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಆಮೇಲೆ ಬಾರ್ಗೇನ್ ಮಾಡೋದು. ಇದು ತುಂಬಾ ಜಾಸ್ತಿ ಅಂತ ಆಗಿದೆ. ಇದು 3 months ಇಂದ ನಡೀತಾ ಇತ್ತು IT ರೈಡ್ ಅವರು 3 months ನಡೀತಾ ಇದ್ರೆ ಕೋರ್ಟ್ ಇಂದ ಏನಾದ್ರು ಆದೇಶ ಪಡ್ಕೊಂಡು ಇವ್ರು ಮಾಡಬೇಕಲ್ಲ. ಸ್ವತಃ ಅವರೇ ತೀರ್ಮಾನ ಮಾಡೋದಾ? ಇವತ್ತು ಬೆಳಿಗ್ಗೆ ನಾನೊಂದು ಆರ್ಟಿಕಲ್ ಬರ್ತಿದ್ದೆ, ಏನಂದ್ರೆ ಇದು ವೈಲ್ಡ್ ಡಾಗ್ ಸ್ಟ್ರಾಟಜಿ. ಏನು? ಒಂದೇ ಕತೆ ಸಾಯಿಸಲ್ಲ, ಕಚ್ಚಿ ಸಾಯಿಸೋದು. ಅದನ್ನ ತುಂಬಾ ಇದನ್ನ ಜಿಂಕೆ ಇರಲಿ, ಏನಾರ ವೈಲ್ಡ್ ಡಾಗ್ಸ್ ಅಟ್ಯಾಕ್ ಮಾಡೋದು. ನೀವೇ ನೋಡಿ ಯಾವ ತರ ಅಟ್ಯಾಕ್ಸ್ ಮಾಡ್ತಾ ಇದೆ ಅಂತ. ಅದು ಕಚ್ಚಿ ಸಾಯಿಸೋದು, ಒಂದೇ ತರ ಸಾಯಿಸಲ್ಲ. ಅದೇ ತರ ಸ್ಟ್ರಾಟಜಿ ಆಫೀಸರ್ಸ್. ಇವ್ರನ್ನ ಟೆನ್ಷನ್ ಕೊಟ್ಟು ಒಂದು ಮನುಷ್ಯನ ಅವರೇ ಸಾಯೋಗ್ ಮಾಡ್ಬಿಟ್ಟಿದ್ದಾರೆ. ಇವ್ರ ಮೇಲೆ ಒಂದು ಆಕ್ಷನ್ ಇದರಲ್ಲಿ ಇಲ್ಲ ಅಂದ್ರೆ, ಮತ್ತೆ ನಾನು ಹೇಳ್ತಾ ಇರೋದು, ಸರ್ಕಾರ ಇದ್ರ ಆಕ್ಷನ್ ತಗೋಬೇಕು. ಈ ಆಫೀಸರ್ಸ್ ವಿರುದ್ಧ ಆಫೀಸರ್ಸ್ ಒಂಥರ ಸ್ಯಾಡಿಸ್ಟ್ಗಳಾಗಬಾರ್ದು. ಇವಾಗ ಆಗ್ತಾ ಇರೋದು, ಅವರು ಸ್ಯಾಡಿಸ್ಟ್ ಆಗ್ತಾ ಇದಾರೆ ಆಫೀಸರ್ಸ್. ಇದು ED ಒಂದ್ ಕಡೆ, ಇನ್ಕಮ್ ಟ್ಯಾಕ್ಸ್ ಒಂದ್ ಕಡೆ. ಇದೇನು ಈ ದೇಶದಲ್ಲಿ ಬದುಕಬೇಕಾ, ಇಲ್ಲಾಂದ್ರೆ ದೇಶ ಬಿಟ್ಟೆಲ್ಲರೂ ಹೊಡೋಗ್ಬೇಕಾ? ಅದೇ ಇವ್ರ ಪ್ಲಾನ್, ಎಲ್ಲ ಬಿಟ್ಬಿಟ್ಟು ಹೊಡೋಗ್ಬೇಕು ಅಂತ. ಇಂಡಸ್ಟ್ರಿ ಗ್ರೋತ್ಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ. ತುಂಬಾ ಹಿನ್ನಡೆ ಆಗುತ್ತೆ, ತುಂಬಾನೇ ಹಿನ್ನಡೆ ಆಗುತ್ತೆ. ಇದು ಈ ತರ ಮಾಡ್ಕೊಂಡು ಹೋದ್ರೆ ಮುಂದೆ ಏನಾಗ್ಬೋದು? ಇಲ್ಲಿ ಏನು ಕೋರ್ಟ್ ಏನಕ್ಕೆ ಇರೋದು? ಲೀಗಲ್ ಆಗಿ ಬನ್ನಿ, ನೀವು ಯಾರು ಬೇಡನಲ್ಲ. ಇದು ಲೀಗಲ್ ಆಗಿ ಏನು ಮಾಡಲ್ಲ. ಒಂದಕ್ಕೆ ಬಂದ್ಬಿಟ್ಟು ಎಂಟ್ರಿ ಮಾಡೋದು, ಈ ತರ ಮಾಡೋದು. 4-5 ಅವರು ಕೂರಿಸ್ಬಿಟ್ಟು ಅವನ್ನ ಮೆಂಟಲಿ ಟಾರ್ಚರ್ ಆಗಿ ಒಂದು ಮನುಷ್ಯ ಏನಾಗ್ತಾನೆ ಇದರಲ್ಲಿ? ಇವಾಗ ನಾನ್ ಮಾತಾಡ್ತಾ ಇದೀನಿ, ನಾಳೆ ನನ್ನಿಂದ ಇವ್ರು ಬರ್ತಾರೆ, ಯಾರ್ಯಾರು ಇವ್ರಿಗೆ ಎಗೇನ್ಸ್ಟ್ ಆಗಿ ಮಾತಾಡ್ತಾರೆ, ಅವರಿಂದ ಇವ್ರು ಹೋಗ್ಬಿಡ್ತಾರೆ. ಇವರು ಇದೇ ನಡೀತಾ ಇರೋದಲ್ವಾ? ಎಲ್ರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದೆಯಾ? ಹಂಗೇನಾದ್ರು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಕೇಂದ್ರ ಸರ್ಕಾರ ಬಂದ್ಮೇಲೆ ED ಏನ್ ಮಾಡಿದ್ದಾರೆ? EDನ ಬಿಟ್ಬಿಟ್ಟಿದ್ದಾರೆ ಸುಮ್ಮನೆ. ಅವ್ರನ್ನ ಬಿಡೋದು, ಅವ್ರನ್ನ ಬಿಡೋದು. ED ಅವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪವರ್ಸ್ ಕೊಟ್ಬಿಟ್ಟಿದೆ EDಗೆ. ED ಬಂದ್ಬಿಟ್ಟು ಯಾರನ್ನ ಬೇಕಾದ್ರೂ ಒಳಗಾಕ್ಬೋದು 6 ತಿಂಗಳು. ಈ 6 ತಿಂಗಳು ಅವ್ರು ಜೈಲಲ್ಲಿ ಹೋಗ್ಬಿಟ್ಟು 6 ತಿಂಗಳು ಜೈಲಿಂದ ಬಂದ ಮೇಲೆ ಆ ಯಪ್ಪನ್ ಗತಿ ಏನಾಗೋದು? ಅವ್ನ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅವ್ನ್ ಸೂಸೈಡ್ ಮಾಡ್ಕೋಬೇಕಾಗುತ್ತೆ. ಇದೇ ತರ ಹೋದ್ರೆ ಇನ್ನೂ ಹಲವಾರು ಉದ್ಯಮಿಗಳಿಗೆ ಇದೇ ಆಗೋದು. ಅದೇ ಸೇಮ್. ಇವ್ರು ಏನಕ್ಕೆ ಅದು ಒಂದು ಬಂತು ನಿಮ್ಗೆ? ಇನ್ನೂ ನಿಮ್ ಕಣ್ಣು ತೆಗೆದಿಲ್ವಾ? ಇನ್ನು ಎಷ್ಟು ಜನದ ಮೇಲೆ ನೀವು ತೀರಿಸ್ತೀರಿ? ಏನು ಎಲ್ಲ ಬಿಟ್ಟು ಹೋಗ್ಬೇಕಾ ಇಲ್ಲಿಂದ? ಓಕೆ, ನೀವೇ ಮಾಡಿ. ಇದು ನಿಮಗೆ ಬೇಕಾದವ್ರನ್ನ ಮಾತ್ರ ಇಟ್ಕೊಂಡು ಇನ್ನೊಬ್ಬರನ್ನ ಎಲ್ಲರನ್ನ ಆಚೆ ಕಳಿಸಿ. ನೀವು ಅದೇ ಮಾಡ್ತಾ ಇರೋದಲ್ವಾ? ಮಾಡಿ ಅದನ್ನ. IT ಅಧಿಕಾರಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? IT ಅಧಿಕಾರಿಗಳು ಏನಂತ ಹೇಳೋದು? ಅವ್ರು ಹೇಳಿ ಏನಾದ್ರೂ ಯೂಸ್ ಇದೆಯಾ? ಎಲ್ಲ ಕಡೆ ರೇಡ್ ಮಾಡೋದು, ಎಲ್ಲ ಒಂದು ಕಾಲೇಜ್ ಇದ್ರೆ ಕಾಲೇಜ್ಗೆ ರೇಡ್ ಮಾಡೋದು, ಅವ್ರದ್ದೆಲ್ಲ ಮೊಬೈಲ್ ಫೋನ್ ಕಿತ್ಕಟ್ಕೊಂಡು ರೇಡ್ ಮಾಡೋದು. ಇವರ ಧೈರ್ಯ ಇದ್ರೆ ಇವ್ರ ಆಫೀಸರ್ಗಳು ಹೋಗಿ ರೇಡ್ ಮಾಡ್ಲಿ. ಎಷ್ಟೊಂದು ಇವ್ರ ಆಫೀಸರ್ಗಳು ಏನೇನು ಮಾಡ್ಕೊಂಡಿದ್ದಾರೆ ಅಂತ ಪ್ರೂಫ್ ತೋರಿಸ್ತೀವಿ. ಅವ್ರು ಏನು ಆಸ್ತಿ ಅಂತ ಇವ್ರೇನ ವೆರಿಫೈ ಮಾಡ್ತಾರ? ಆಫೀಸರ್ಗಳ ಆಸ್ತಿನ ಧೈರ್ಯ ಇದ್ರೆ ಅದು ವೆರಿಫೈ ಮಾಡ್ರಿ. ಯಾಕ್ರಿ ಬೇರೆಯವ್ರನ್ನ ಸಾಯಿಸ್ತೀರಾ? ಅವ್ರ ಆಫೀಸರ್ಗಳನ್ನ ಏನು ಮುಟ್ಟಲ್ಲ. ಇವ್ರು ಮುಟ್ಟೋದು ಯಾರನ್ನ? ಇಂಥವ್ರನ್ನ ಕಾಲೇಜ್ಗಳನ್ನ ಮುಟ್ಟೋದು, ಒಂದು ಅಡ್ಮಿಷನ್ ಟೈಮಲ್ಲಿ ಕಾಲೇಜ್ಗಳನ್ನ ಎಂಟ್ರಿ ಮಾಡೋದು, ಅವ್ರ ಮೊಬೈಲ್ ಕಿತ್ಕೊಳ್ಳೋದು, ಇದೇ ಆಗಿದೆ. ತಮ್ಮ ಹೆಸರು ಹೇಳಿ ಸರ್. ಥಾಮಸ್.